ಚಿಗುರಾಗಿರುವಂಥ ಸೊಪ್ಪುಗಳನ್ನೇ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು 2 ದಿನ ಬಿಟ್ಟು ನಂತರ ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪಾ. ತುಂಬ ಕೂದಲು ಉದುರ್ತಾ ಇದೆ ಅನ್ನೋರಿಗೆ, ಹಾಗೆಯೇ ಕೂದಲು ತುಂಬ ಒರಟಾಗಿದೆ ಅನ್ನೋರಿಗೆ, ಹಾಗೆಯೇ ತುಂಬ ಡ್ಯಾಂಡ್ರಫ್ ಇದೆ ಕೂದಲಲ್ಲಿ, ಕೂದಲು ಅದರಿಂದ ತುಂಬ ಕೂದಲು ಉದುರ್ತಾ ಇದೆ, ಏನು ಮಾಡೋದು ಅಂತ ಹೇಳೋರಿಗೆ, ಕೂದಲು ಸೀಳು ಕೂದಲಾಗಿದೆ ಅಂದರೆ ತುದಿಲೆಲ್ಲ ಏನೋ ಸ್ಪ್ಲಿಟ್ಸ್ ಆಗಿದೆ, ಹಾಗೆಯೇ ಇನ್ನೂ ಹಲವಾರು ಕೂದಲಿನ ಸಮಸ್ಯೆಗಳಿಗೆ ನಾನು ಇವತ್ತು ಒಂದು ಎಣ್ಣೆನ ಮಾಡ್ತಾ ಇದ್ದೀನಿ. ಈ ಎಣ್ಣೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ಈ ಥರ ಎಣ್ಣೆ ಮಾಡ್ಕೊಂಡು ಹಚ್ತಾ ಇದ್ದೀನಿ. ಆವಾಗಿಂದ ನನ್ನ ಕೂದಲು ಉದುರೋದು ತುಂಬಾ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ಒಂದು 50ರಿಂದ 60 ಕೂದಲು ಸಾಮಾನ್ಯವಾಗಿ ಉದುರೋದು ಅದು ಸಹಜ ಅಂತಲೇ ಹೇಳ್ಬೋದು. ಯಾಕಂದರೆ ಏಜ್ ಆಗಿರೋಂಥ ಕೂದಲುಗಳು ಒಂದು 50ರಿಂದ 60 ಸಾಮಾನ್ಯವಾಗಿ ದಿನನಿತ್ಯ ಉದುರ್ತಾ ಇರ್ತವೆ. ಅದಕ್ಕಿಂತ ಹೆಚ್ಚು ಉದುರಿದಾಗ ಏನೋ ಕೂದಲಿಗೆ ಏನೋ ಸಮಸ್ಯೆ ಆಗಿದೆ ಅಂತ ತಿಳ್ಕೊಳ್ಬೇಕು ನಾವು. ಹಾಗೆ ನಾವು ಹೆಚ್ಚಿನ ಆರೈಕೆನ ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಇವಾಗ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಒಂದು 2 ತಿಂಗಳಿಂದನೇ ಅದು ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ತಕ್ಷಣವೇ ಪ್ರಾಬ್ಲಮ್ ಆದ ತಕ್ಷಣ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗಲ್ಲ. ಹಿಂದೆ ಒಂದು 2 ಅಥವಾ 1 ತಿಂಗಳಿಂದ ಏನೋ ಪ್ರಾಬ್ಲಮ್ ಆಗಿ ಇವಾಗ ಕೂದಲು ಉದುರ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವರಿಗೆ ಪರಿಣಾಮ ಬೇಗನೆ ತೋರಿಸ್ಬೋದು, ಇನ್ನು ಕೆಲವರಿಗೆ ಎಫೆಕ್ಟು ಲೇಟಾಗೂ ಆಗ್ಬೋದು. ಹಾಗಾಗಿ ನಾವು ಕೂದಲು ಉದುರ್ತಾ ಇದೆ ಅಂದರೆ ಅದಕ್ಕೆ ನಾವು ಪೋಷಕಾಂಶಗಳು ಅಂದರೆ ತಿನ್ನೋ ಊಟದಲ್ಲಿ ಪೋಷಕಾಂಶಗಳ ಕೊರತೆ ಇರ್ಬೋದು, ಹಾಗೆಯೇ ಅತಿ ಹೆಚ್ಚು ನೀರನ್ನ ಕುಡಿದೇ ಇರ್ಬೋದು, ಹಾಗೆಯೇ ಪೊಲ್ಯೂಷನ್ ಇರ್ಬೋದು, ಹಾಗೆಯೇ ಒಂದು ಸ್ಟ್ರೆಸ್ ಅಂತಲೂ ಹೇಳ್ಬೋದು, ಹಾಗೆಯೇ ಸರಿಯಾಗಿ ನಿದ್ದೆ ಮಾಡದೇ ಇರೋದ್ರಿಂದನೂ ಕೂಡ ಕೂದಲು ತುಂಬಾ ಉದುರುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ನಮ್ಮ ಜೀವನ ಶೈಲಿ ಕೂಡ ಡಿಪೆಂಡ್ ಆಗಿರುತ್ತೆ ಕೂದಲು ಉದುರೋದಕ್ಕೆ. ಸೊಪ್ಪುಗಳೆಲ್ಲ ನಾವೇ ಬೆಳೆಸಿರೋಂಥ ಸೊಪ್ಪುಗಳನ್ನು ನಾನು ಇಲ್ಲಿ ಕಿತ್ಕೊಂಡು ಬಂದೆ. ಇವಾಗ ತಾನೇ ಕಿತ್ಕೊಂಡು ಬಂದೆ, ಫ್ರೆಶ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಈ ಎಣ್ಣೆ ಮಾಡಬೇಕಾದ್ರೆ ಸ್ವಲ್ಪ ಚಿಗುರಾಗಿರುವಂಥ ಸೊಪ್ಪುಗಳನ್ನೇ ಕಿತ್ಕೊಂಡು ಬರಬೇಕು. ಕಿತ್ಕೊಂಡು ಬಂದಿದ್ದೀನಿ. ಇವತ್ತು ಎಣ್ಣೆ ಮಾಡಲಿಕ್ಕೆ ಯಾವುದೆಲ್ಲ ಸೊಪ್ಪು ಹಾಕ್ತಾ ಇದ್ದೀನಿ ಅಂತ ಎಲ್ಲ ತೋರಿಸ್ತೀನಿ. ಇದು ದಾಸವಾಳ ಎಲೆಗಳು, ಇದು ಕರಿಬೇವಿನ ಎಲೆಗಳು, ಕರಿಬೇವಿನ ಸೊಪ್ಪು, ಹಾಗೆಯೇ ಇದು ತುಳಸಿ, ಇದು ನುಗ್ಗೆ ಸೊಪ್ಪು, ಇದು ಸೀಬೆ ಎಲೆಗಳು, ಇದು ಚಕ್ರಮುನಿ ಎಲೆಗಳು, ಇದು ಒಣಗೊನೆ, ಕೆಂಪು ಒಣಗೊನೆ ಸೊಪ್ಪು, ಇದು ಒಂದೆಲಗ, ಇದು ಅಮೃತ ಬಳ್ಳಿನೇ ಕಿತ್ಕೊಂಡ್ಬಂದಿದ್ದೀನಿ. ಇದು ಅಮೃತ ಬಳ್ಳಿ, ಎಲೆಗಳು ಕೂಡ ಇದ್ದಾವೆ. ಇದು ವೀಳ್ಯದೆಲೆ, ಎಲ್ಲರೂ ನೋಡಿರ್ತೀರ ವೀಳ್ಯದೆಲೆ. ಇಷ್ಟು, ಆಮೇಲೆ ದಾಸವಾಳ ಹೂಗಳು ಮತ್ತು ಮೊಗ್ಗುಗಳೆಲ್ಲ ಕಿತ್ಕೊಂಡು ಬಂದಿದ್ದೀನಿ. ಇಷ್ಟನ್ನು ಹಾಕಿ ನಾನು ಇವತ್ತು ಎಣ್ಣೆ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಹಾಕೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ, ಹಾಗೆಯೇ ಸಿಲ್ಕಿ ಆಗುತ್ತೆ, ಹಾಗೆಯೇ ಡ್ಯಾಂಡ್ರಫ್ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸ್ಟವ್ ಹಚ್ಬಿಟ್ಟು ಎಣ್ಣೆನ ಕಾಯಲಿಕ್ಕೆ ಅಂತ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಕಾಯಬೇಕು. ಕಾದ್ಮೇಲೆ ಇಲ್ಲಿ ತಂದಿರುವಂಥ ಸೊಪ್ಪುಗಳನ್ನೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ಬೇಕು. ಇಲ್ಲಿ 2 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಇದೆ. ಇದು ಮನೆ ಕೊಬ್ಬರಿಲೇ ನಾವೇ ಎಣ್ಣೆನ ಮಾಡಿಸಿರೋವಂಥದ್ದು ಕೊಬ್ಬರಿ. ಈ ಎಣ್ಣೆಲಿ ನಾನು ಈ ಸೊಪ್ಪುಗಳೆಲ್ಲ ಹಾಕಿ ಇವತ್ತು ಎಣ್ಣೆನ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದು ಆದಿವಾಸಿ ಏರ್ ಆಯಿಲ್ ಅಂತ ಏನು ಹೇಳ್ತೀವಿ, ಅದನ್ನು ಮನೆಯಲ್ಲೇ ಮಾಡಿರೋ ಅಂಥದ್ದು. ಕೂದಲು ಉದುರುತ್ತೆ ಅನ್ನೋರಿಗಂತೂ, ಅಂದರೆ ಕೂದಲಿನ ಹಲವಾರು ಸಮಸ್ಯೆಗಳು, ಏನೇ ಸಮಸ್ಯೆಗಳು ಇದ್ರೂ ಕೂಡ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಇವಾಗ ನಾನು ಎಲೆಗಳನ್ನ ಹಾಕ್ತಾ ಇದ್ದೀನಿ. ಯಾವ ಎಲೆ ಆದಮೇಲೆ ಯಾವ ಎಲೆ ಹಾಕಬೇಕು ಮತ್ತು ಎಷ್ಟೆಷ್ಟು ಎಲೆ ಹಾಕಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೇನೆ. ಇದು ವೀಳ್ಯದೆಲೆ, 1/4 ಲೀಟ್ರಿಗೆ ಒಂದು 2 ಎಲೆ ಥರ ಹಾಕಿ, ಇದು ಚಿಕ್ಕದಿರೋದ್ರಿಂದ ಎಳ್ಸಿರೋದ್ರಿಂದ ನಾನು ಸ್ವಲ್ಪ ಇಷ್ಟೊಂದು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾದಿರೋದ್ರಿಂದ ಸಿಡಿಯುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕಬೇಕು. ಇದು ಸೀಬೆ ಎಲೆ, ಇದು ಅಷ್ಟೇ ಒಂದು 1/4 ಲೀಟ್ರಿಗೆ 2 ಎಲೆ ಆ ಥರ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ಇದು ಒಂದೆಲಗ ಒಂದು ಜಾಸ್ತಿನೇ ಹಾಕ್ಬೇಕು, ಸ್ವಲ್ಪ ಅಂದರೆ 1 ಇಡಿ ಅಷ್ಟು ಹಾಕ್ತಾ ಇದ್ದೀನಿ ನಾನು. ಇದು ಅಮೃತ ಬಳ್ಳಿ, ಇದು ಕೂಡ ತುಂಬಾ ಒಳ್ಳೆಯದು. ಬಿಳಿ ಕೂದಲು ಬರ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅಮೃತ ಬಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ದಾಸವಾಳ ಎಲೆಗಳು, ಇವನು ಅಷ್ಟೇ 1/4 ಲೀಟ್ರಿಗೆ ಒಂದು 4 ಎಲೆ ಥರ ಹಾಕಬೇಕು. ದಾಸವಾಳ ಹೂನು ಹಾಕ್ತಾ ಇದ್ದೀನಿ. ಹೂವು ಮೊಗ್ಗು ಎಲ್ಲ ಹಾಕ್ತಾ ಇದ್ದೀನಿ. ಇದು ತುಳಸಿನೂ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇದೆಲ್ಲ ಮಿಕ್ಸ್ ಆಗಲಿ ಅಂತ.
ಇವೆಲ್ಲ ಸ್ವಲ್ಪ ದಪ್ಪ ದಪ್ಪ ಎಲೆಗಳಿತ್ತಲ್ಲ ಬೇಗ ಹಾಕಿದ್ದೀನಿ. ಇವಾಗ ನಾನು ಕರಿಬೇವು ಮತ್ತು ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಇಷ್ಟು 1 ಹಿಡಿ ಆಗೋಷ್ಟು, ಹಾಗೆಯೇ ನುಗ್ಗೆ ಸೊಪ್ಪು ಅಷ್ಟೇ 1 ಹಿಡಿ ಆಗೋಷ್ಟು, ಚಕ್ರಮುನಿ ಮತ್ತು ಇದು ಒಣಗನೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಇವಾಗ ನೀಟಾಗಿ ಇದನ್ನು ನೀಟಾಗಿ ಬೇಯಿಸಬೇಕು. ಎಲೆಗಳೆಲ್ಲ ನೀಟಾಗಿ ಬೇಯೋ ಥರ ಬೇಯಿಸಬೇಕು. ಹಾಗೆಯೇ ಕುದೀಲಿ, ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸಬೇಕು. ಇವಾಗ ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡೇ ಬೇಯಿಸ್ತೀನಿ. ಮಾಮೂಲಿ ಬರೀ ಕೊಬ್ಬರಿ ಎಣ್ಣೆ ಹಾಕೋ ಬದಲು ಈ ಥರ ಎಣ್ಣೆ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಷ್ಟೇ ಕೂದಲು ಉದುರ್ತಾ ಇದ್ರೂ ಕೂಡ ಒಂದು ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಥರ ಮಾಡಿಕೊಂಡು ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಎಣ್ಣೆನ ಹಚ್ಚಿದ ತಕ್ಷಣ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 2 ರಿಂದ 3 ತಿಂಗಳು ಹಚ್ಚಬೇಕು ಕಂಟಿನ್ಯೂಸ್ ಆಗಿ. ವಾರದಲ್ಲಿ ಒಂದು 2 ರಿಂದ 3 ಸಲ ಹಚ್ಕೊಂಡು ತಲೆ ಸ್ನಾನ ಮಾಡಬೇಕು. ಕೆಲವ್ರಿಗೆ ಒಂದು 15 ದಿನಕ್ಕೆ ರಿಸಲ್ಟ್ ಗೊತ್ತಾಗ್ಬೋದು, ಕೆಲವ್ರಿಗೆ 2 ತಿಂಗಳಾಗ್ಬೋದು, ಕೆಲವ್ರಿಗೆ 3 ತಿಂಗಳಾಗ್ಬೋದು ಕೂದಲು ಉದ್ರೋದು ಕಡಿಮೆ ಆಗೋದು. ಇದೇನು ಹಚ್ತಾ ಇದ್ದೀನಿ ಕಡಿಮೆನೇ ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಂದರೆ ಕ್ರಮೇಣವಾಗಿ ಒಂದು 2 ತಿಂಗಳಾದರೂ ಕಂಟಿನ್ಯೂಸ್ ಆಗಿ ಹಚ್ಚಿದಾಗ ಅದ್ರ ರಿಸಲ್ಟು ನಿಮಗೇನೆ ಗೊತ್ತಾಗುತ್ತೆ. ಕೂದಲು ಉದ್ರೋದು ಕಡಿಮೆ ಆಯಿತು, ತುಂಬ ಚೆನ್ನಾಗಿ ಬೆಳೀತಾ ಇದೆ ಅಂತ ನಿಮಗೇನೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಇಲ್ಲಿ 2 ಲೀಟ್ರಿಗೆ ಎಣ್ಣೆಗೆ ಇಷ್ಟು ಹಾಕಿದ್ದೀನಿ. ನಾನು 1/4 ಲೀಟ್ರ್ ಮಾಡ್ಕೊಳ್ತೀನಿ ಅಂದರೆ ಒಂದು 2 ಎಲೆ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈ ದಾಸವಾಳ ಎಲೆ ಹಾಕಿದ್ದೀನಲ್ಲ, ದಾಸವಾಳ ಎಲೆ ಮತ್ತು ಹೂವು ಇವೆಲ್ಲ ತುಂಬ ಒರಟಾಗಿದ್ದರೆ ಕೂದಲು ತುಂಬ ಶೈನಿಂಗ್ ಬರುತ್ತೆ. ಹಾಗೆಯೇ ಕೂದಲಿಗೆ ಒಂದು ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ತೀವಿ. ಕೂದಲಿಗೆ ಒಂದು ಸಿಲ್ಕಿಯಾಗಿ ಕೂಡ ಮಾಡುತ್ತೆ ನಮ್ಮ ಕೂದಲನ್ನ. ಹಾಗಾಗಿ ನಾನು ದಾಸವಾಳ ಎಲೆ ಮತ್ತು ಹೂವು ಎಲ್ಲನೂ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ಬೇಯಬೇಕು. ಬೇಯಲಿ. ಇವಾಗ ಆಗಿದೆ ಇದು. ಈ ಥರ ಫುಲ್ಲು ಎಲ್ಲ ಬೆಂದು ಎಲ್ಲ ಒಣಗಿರೋ ಎಲ್ಲ ಥರ ಆಗಬೇಕು. ಅಂದರೆ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಒಂಥರ ನೊರ ಅಂತ ಸೌಂಡ್ ಕೇಳಿಸುತ್ತೆ. ಅಂದರೆ ಒಣಗಿರೋ ಎಲೆ ಮೇಲೆ ಕಾಲಿಟ್ರೆ ಯಾವ ಥರ ಸೌಂಡ್ ಆಗುತ್ತೆ ಆ ರೀತಿ ಆಗುತ್ತೆ. ಫುಲ್ಲು ಈ ಥರ ಡ್ರೈ ಆಗಬೇಕು ಎಲೆಗಳೆಲ್ಲ. ಆ ರೀತಿ ಅಷ್ಟು ತನಕ ನಾವು ಅದನ್ನು ಸಿಮ್ಮಲ್ಲೇ ಇಟ್ಬಿಟ್ಟು ಕುದಿಸ್ಕೊಳ್ತಾ ಇರಬೇಕು. ಇವಾಗ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇನ್ನೂ ಆಫ್ ಮಾಡಿಲ್ಲ, ಇವಾಗ ಆಫ್ ಮಾಡ್ತಾಯಿದ್ದೀನಿ. ಈ ಥರ ಆಗಿರಬೇಕು. ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಆರ್ಲಿಕ್ಕೆ ಬಿಟ್ಟು ಮೇಲೆ ಮುಚ್ಚಿಬಿಡ್ಬೇಕು 1-2 ದಿನ. ಹಾಗೆಯೇ ಅದನ್ನು ಸೋಸಬಾರ್ದು, ಹಾಗೆಯೇ ಅದನ್ನು ಮುಚ್ಚಿ ಹಾಗೆಯೇ ಇಟ್ಬಿಡ್ಬೇಕು 1-2 ದಿನ. ಆವಾಗಾದರೂ ರಸ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಆಮೇಲೆ ಕಲರ್ ಕೂಡ ಇನ್ನು ಗ್ರೀನಿಶ್ ಬರುತ್ತೆ. ಇವಾಗ ಇಷ್ಟು ಕಲರ್ ಬಂದಿದೆ, ನೋಡ್ತಾ ಇರ್ಬೋದು. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಎಣ್ಣೆ ಬಿಳಿ ಇತ್ತು, ಇವಾಗ ಸ್ವಲ್ಪ ಲೈಟ್ ಕಲರಾಗಿ ಹಸಿರು ಬಣ್ಣ ಬಂದಿದೆ. 1-2 ದಿನ ಆದಮೇಲೆ ಇನ್ನೂ ಸ್ವಲ್ಪ ಅದು ರಸ ಎಲ್ಲ ಹಿಡಿದು ನೀಟಾಗಿ ಎಣ್ಣೆಗೆ ಇಟ್ಕೊಳ್ಳುತ್ತೆ. 1-2 ದಿನ ಅದನ್ನು ಹಾಗೇ ಮುಚ್ಚಿ ಇಟ್ಬಿಟ್ಟು ಆನಂತರ ನಾವು ಫಿಲ್ಟ್ರ್ ಮಾಡಿ ಕೂದಲಿಗೆ ಹಚ್ಕೊಳ್ಬೇಕು. ಅಟ್ಲೀಸ್ಟ್ ವಾರಕ್ಕೆ 1-2 ರಿಂದ 3 ಸಲ ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ. 100ಕ್ಕೆ 100ರಷ್ಟು ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಈ ರೀತಿ ಎಣ್ಣೆ ಮಾಡ್ಕೊಂಡು ಹಚ್ಚೋದ್ರಿಂದ ತುಂಬಾ ನಾವು ಮನೇಲೇ ಎಣ್ಣೆ ಮಾಡ್ಕೊಂಡು ಹಚ್ಚೋದ್ರಿಂದ ಒಂದು ಹೆಲ್ತಿ ಆಗಿರುವಂಥ ಒಂದು ಕೂದಲನ್ನು ನಾವು ಬೆಳೆಸ್ಕೊಳ್ಬೋದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲೇ ಈ ರೀತಿ ಒಂದು ಆದಿವಾಸಿ ಏರ್ ಆಯಿಲ್ನ ಮಾಡಿಕೊಂಡು ನಾವು ಮನೆಯಲ್ಲೇ ಹಚ್ಕೊಳ್ಬೋದು. ಉದ್ದ ಕೂದಲನ್ನು ನಾವು ಕೂಡ ಬೆಳೆಸ್ಕೊಳ್ಬೋದು ಅಂತ ಹೇಳ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು 2 ದಿನ ಬಿಟ್ಟು ನಂತರ ನಾವು ಇದು ಎಲ್ಲ ಫಿಲ್ಟ್ರ್ ಮಾಡಿ ಒಂದು ಬಾಟಲ್ಗೆ ತುಂಬಿಟ್ಕೊಂಡು ಉಪಯೋಗಿಸೋ ಅಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಎಣ್ಣೆ ಇವಾಗ ರೆಡಿಯಾಗಿದೆ. ಇದ್ರ ಮೇಲೆ ನಾನು ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಇದು ಸೌಟನ್ನು ತೆಗೆದು ಇದನ್ನು ಹಂಗೆ ಮುಚ್ಚಿ ಇಟ್ಬಿಡ್ತೀನಿ. 2 ದಿನ ಆದಮೇಲೆ ಇದನ್ನು ತೆಗೆದು ಫಿಲ್ಟ್ರ್ ಮಾಡಿ ಒಂದು ಬಾಟಲ್ಗೆ ತುಂಬಿಟ್ಕೊಂಡು ಉಪಯೋಗಿಸೋ ಅಂಥದ್ದು. ಇಷ್ಟೇ ಇದು. ಥ್ಯಾಂಕ್ ಯು.